ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ಬಂದ್ವಿ. ಟ್ರೈನಲ್ಲಿ ಬಂದಿದ್ವಿ ಆ್ಯಕ್ಚುಲಿ ನಾವು. ನೋಡಿ, ಇದೆ ರೈಲ್ವೆ ಸ್ಟೇಷನ್ನು. ಸೊ ಇಲ್ಲಿಂದ ಟೆಂಪಲ್ ಹೋಗಬೇಕಂತ ರಿಕ್ಷಾ ಬುಕ್ ಮಾಡ್ಕೊಂಡು ಹೋದ್ವಿ. ಅಲ್ಲೇನಂದರೆ 450 ತೊಗೊಳ್ತಾರೆ. ಒನ್ ಆಟೋದಲ್ಲಿ 8 ಮೆಂಬರ್ಸ್ನ ಕೂರಿಸ್ಕೊಂಡು ನಂತರ ಹೋಗ್ತಾ ಇದ್ವಿ. ಹಾಗೆ ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು, ನಿಮ್ಗೆ ಗೊತ್ತಲ್ವಾ. ಸೊ ಎಷ್ಟೇ ಇದ್ದಿದ್ರು ಆ ಸೈಡ್ ಮಂತ್ರಾಲಯ ಸೈಡ್ ಮಾತ್ರ ಬಿಸಿಲು ಯಾವಾಗಲೂ ಇದ್ದೇ ಇರುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮಾತ್ರ ಬಂದು ಇಳಿದ್ವಿ ಇವಾಗ. ಸೊ ನಾವು ಬೆಳಗ್ಗೆ 10 ಗಂಟೆಗೆ ಬಂದು ಇಳಿದಿದ್ರಿಂದ ಸೊ ಫ್ರೆಶ್ ಅಪ್ ಆಗಿ ಇದು ಮಾಡೋದಕ್ಕೆ ರೂಮ್ ನೋಡ್ತಾ ಇದ್ವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನೀವೇನಾದರೂ ಟೆಂಪಲ್ಗೆ ಬರೋ ಪ್ಲ್ಯಾನ್ ಅಂತಿದ್ದರೆ ಮುಂಚೆನೇ 3 ದಿನ ಮುಂಚೆನೇ ದೇವಸ್ಥಾನದ ಟೆಂಪಲ್ಗಳಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಇಲ್ಲೆಲ್ಲ ತುಂಬ ಸ್ಕ್ಯಾಮ್ ಥರ ಅಂತ ಅಲ್ಲ, ಬೇಕಂತ ಹೊಸಬ್ರು ಬಂದಿದ್ದಾರೆ ಅಂತ ಜಾಸ್ತಿ ರೇಟ್ ಹೇಳ್ತಾರೆ. ಆಮೇಲೆ ಹುಡುಕಿ ನಾವು ಹೇಗೋ ಇದು ಮಾಡ್ಕೊಂಡು ಒಂದು ಹೋಟೆಲಲ್ಲಿ ಫ್ರೆಶ್ ಅಪ್ ಆದಮೇಲೆ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇದು ಟೆಂಪಲ್ ಮುಂದೆ ಇರೋ ಇದು ನೋಡಿ ವ್ಯೂ, ಹಸುಗಳು ಹಾಗೆ ಅಂಗಡಿಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಮಾತ್ರ ನಾನು ನೋಡ್ಕೊಂಡು ಹಾಗೆ ಹೋಗ್ತಾ ಇದ್ದೆ. ಆದರೆ ಏನಂದರೆ ತುಂಬ ಬಿಸಿಲು ಮಾತ್ರ, ಅದೇ ಒಂದು ಇದು ಕಾಲು ಏನು ಮಾಡಿದ್ವಿ, ಅಲ್ಲಿ ಹೋಗಿ ಎಲ್ಲಿ ಇದು ಮಾಡೋದಕ್ಕಾಗುತ್ತೆ ಅಂತ ಹಾಗೆ ಹೋದ್ವಿ. ಆ್ಯಂಡ್ ನಮಗೆಲ್ಲ ವರಿ ಏನಿದ್ದಿತ್ತು ಅಂತ ಹೇಳಿದ್ರೆ, ದರ್ಶನಕ್ಕೆ ತುಂಬ 1 ಅವರ್ ನಿಂತ್ಕೋಬೇಕಾಗುತ್ತೆ, 2 ಅವರ್ ನಿಂತ್ಕೋಬೇಕಾಗುತ್ತೆ ಅಂತ ಅದೇ ದೊಡ್ಡ ತಲೆನೋವು ಇತ್ತು ನಮಗೆ. ಬಟ್ ನೋಡೋಣ ಅಂತ ಹೋದ್ವಿ. ಆಮೇಲೆ ಇದೆ ಟೆಂಪಲ್ ಎಂಟ್ರೆನ್ಸು, ಒಳಗಡೆ ಈ ಕಡೆಯಿಂದ ದಾರಿ ಇರೋದು. ಜನ ಕೂಡ ಅಷ್ಟೇ, ತುಂಬ ಜನ. ನಾವು ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ನಾವು ಸಂಡೇ ಹೋಗಿರೋದ್ರಿಂದ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅಂದ್ಕೊಂಡಾಗೆ ಜನ ಇದ್ದರೂ ಕೂಡ ರಾಯರ ಹತ್ರ ಜನ ಇಲ್ಲದೆ ಇರೋದಕ್ಕಾಗುತ್ತಾ ನೋಡಿ. ಇದು ಏನಂದರೆ ಚಪ್ರ ಥರ ಮಾಡಿದ್ದಾರೆ ನೋಡಿ, ಅದೊಂದು ಅಡ್ವಾಂಟೇಜಸ್ಸಲ್ಲಿ. ಬಿಸಿಲಿಗೆ ಆ ಕಡೆ ಕಾಲಿಡೋದಕ್ಕಾಗಲ್ಲ. ಸೊ ಅದ್ರ ಮೇಲೆ ನಾವು ನಡ್ಕೊಂಡು ಹೋಗ್ಬೋದು. ವೈಟ್ ಪೇಂಟ್ ಹಾಕಿದ್ದಾರೆ ಕೂಡ, ಅದೊಂದು ಒಳ್ಳೆ ಅದಿದ್ರಿಂದ ಅದ್ರ ಮೇಲೆ ನಡ್ಕೊಂಡು ಹೋದರೆ ಸ್ವಲ್ಪ ಕಾಲಿಗೆ ಬಿಸಿಲು ತಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ರಾಯರದ್ದು ಫೋಟೋ ಕಾಣಿಸ್ತಿದೆ ಅಲ್ಲಿ. ಇದೆಲ್ಲ ಅಕ್ಕಪಕ್ಕ ಅವ್ರದ್ದು ಫೋಟೋಸ್ ಎಲ್ಲ ಕೆತ್ತಿರೋದದು ಗೋಡೆ ಮೇಲೆ, ತುಂಬ ಚೆನ್ನಾಗಿದೆ ಮಾತ್ರ ಸರೌಂಡಿಂಗ್ಸು ಇದು. ಆಮೇಲೆ ಒಳಗಡೆ ಆ್ಯಕ್ಚುಲಿ ಆ್ಯಸ್ ಯೂಶಲ್ ನಿಮ್ಗೆ ಗೊತ್ತಿರೋ ಹಾಗೆ ದರ್ಶನ ಮಾಡ್ಕೊಂಡ್ವಿ. ಆದರೆ ಏನಂದರೆ ಕ್ಯಾಮ್ರಾ ಅಲೋ ಇಲ್ಲ ಅಲ್ಲಿ. ಸೊ ಅದು ಕ್ಲಿಪ್ ತೊಗೊಳೋದಕ್ಕಾಗಲಿಲ್ಲ. ಇಲ್ಲೂ ಕೂಡ ಅಷ್ಟೇ ಫೋಟೋ ಅಲೋ ಮಾಡೋದಿಲ್ಲ, ಬಟ್ ಆದರೂ ತೊಗೊಂಡ್ವಿ. ದರ್ಶನ ಮುಗಿಸ್ಕೊಂಡು ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಾವಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಷ್ಟು ಅಂದ್ಕೊಂಡೆ 1 ಅವರ್ ಕ್ಯೂವಲ್ಲಿ ನಿಂತ್ಕೋಬೇಕಾಗುತ್ತೆ ಅಂತ, ಬಟ್ ಅಷ್ಟು ಹೊತ್ತೇನು ನಿಂತ್ಕೊಳ್ಳಿಲ್ಲ ನಾವು. ಅಲ್ಲಿ ಜಲ್ದಿನೇ ದರ್ಶನ ಮುಗಿಸ್ಕೊಂಡು ಆಮೇಲೆ ಅನ್ನಪ್ರಸಾದ ಇತ್ತು. ಅಲ್ಲಿ ಮಾತ್ರ ದರ್ಶನಕ್ಕಿಂತ ಅನ್ನಪ್ರಸಾದಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ದು ಜಾಸ್ತಿ. ನಾವು ನಿಂತ್ಕೊಂಡು ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಅನ್ನಪ್ರಸಾದ ತೊಗೊಂಡು ತಿಂದಮೇಲೆ ಸೊ ನಾವು ಅಂದ್ಕೊಂಡ್ವಿ ಇನ್ನೂ ಟೈಮ್ ಇದೆ ಅಲ್ವಾ ಹೋಗೋದಕ್ಕೆ ಅಂತ ಅಂದ್ಕೊಂಡು ಆಮೇಲೆ ನದಿ ಹತ್ರ ಹೋದ್ವಿ. ಬಟ್ ಏನಂದರೆ ಅಲ್ಲಿ ಒಂಚೂರು ನೀರಿರಲಿಲ್ಲ. ಅಂದ್ಕೊಂಡ್ವಿ ಇಲ್ಲಿ ಸ್ನಾನ ಮಾಡ್ಕೊಂಡೆ ದರ್ಶನ ಮಾಡ್ಕೊಳ್ಳೋಣ ಅಂತ, ಬಟ್ ಗೊತ್ತಾಯ್ತು ನೀರಿಲ್ಲ ಅಂತ, ಅದಕ್ಕೆ ಸುಮ್ಮನೆ ಆದ್ವಿ. ಆ್ಯಂಡ್ ನಮಗೆ ಟೈಮ್ ಇದ್ದಿದ್ದರಿಂದ ನಾವು ಅಂದ್ಕೊಂಡ್ವಿ ಹೋಗಿಬಿಟ್ಟು ಬೇರೆ ಟೆಂಪಲ್ಸ್ನ ನೋಡ್ಕೊಂಬರೋಣ ಅಂತ. ಅಲ್ಲಿ ರಕ್ಷಾ ಅವರು ಇದ್ದರು, ಅವ್ರು ಕರೆದ್ಬಿಟ್ಟು ನಮ್ಗೆ ಹೇಳಿದ್ರು ಲೈಕ್ 5 ಟೆಂಪಲ್ಸ್ ತೋರಿಸ್ತೀವಿ, 1 ಪರ್ಸನ್ಗೆ 150 ಅಂತ. ಸೊ ಅದಕ್ಕೆ ಸರಿ ಆಯಿತು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೊ ಒಂದು ಆಟೋದಲ್ಲಿ ಎಲ್ಲ ಟೆಂಪಲ್ಸ್ ಕೂಡ ನೋಡಿದ್ವಿ. 5 ಟೆಂಪಲ್ಸ್ ಹೆಸರು ಪಂಚಮುಖಿ ಆಂಜನೇಯ ಟೆಂಪಲ್, ಹಾಗೆ ರಾಘವೇಂದ್ರ ವಿಶ್ವ ಅಂತ ತೊಗೊಳ್ತಿದ್ದು ತುಂಬ ಖುಷಿ ಆಯಿತು.